ಹಾಗಾದರೆ ಇವತ್ತಿದು ರೂಟೀನ್ ಹೇಗೆ ಆಗ್ತಂತ ನೋಡುವ ಆಯಿತಾ, ಬನ್ನಿ. ಹಾಗೆ ನಾನು ನಿನ್ನೆ ನೈಟ್ ಜೀರಿಗೆ ನೀರಲ್ಲಿ ಹಾಕಿಟ್ಟಿದ್ದೆ, ಬೆಳಗ್ಗೆ ಕುಡಿಬೇಕು ಅಂತ. ಡೈಲಿ ಕುಡಿಯುವ ಅಂತ ಎಣಿಸಿದ್ದೇನೆ, ನೋಡಬೇಕು ಇಷ್ಟು ದಿವಸ ಕುಡಿತೇನೆ ಅಂತ. ಅಂದರೆ ಸಪುರ ಆಗುವಂತ ಸಹ ಅಲ್ಲ, ಒಂದು ಸ್ವಲ್ಪ ಹೊಟ್ಟೆ ಎಲ್ಲ ಕಮ್ಮಿ ಆಗಲಿ ಅಂತ. ಹಾಗೆ ನೀರು ದೋಸೆಗೆ ಅಕ್ಕಿ ಸಹ ಹಾಕಿ ಇಟ್ಟಿದ್ದೆ ನಿನ್ನೆ ನೈಟ್. ಹಾಗೆ ಅದನ್ನೀಗ ಗ್ರೈಂಡ್ ಮಾಡ್ತಿದ್ದೇನೆ. ನೀರು ದೋಸೆ ಮಾಡುವಂತ ಆಯಿತು. ನಿನ್ನೆ ಚಿಕನ್ ಗ್ರೇವಿ ಮಾಡಿದಿತ್ತು, ಹಾಗೆ ಅದಕ್ಕೆ ಸೂಟೇಬಲ್ ಆಗ್ತದಲ್ಲ, ಅದಕ್ಕೋಸ್ಕರ. ಹಾಗೆ ಬೆಳಗ್ಗೆದೊಂದು ಅರ್ಧ ಕೆಲಸ ಆಯ್ತಾ. ನಾನು 6:30ಗೆ ಹೇಳೋದು ಅಂತ ಹೇಳಿದ್ದೆ ಅಲ್ಲ. 6:30ಗೆ ಯಾಕೆ ಹೇಳೋದಂದರೆ ನೈಟ್ ಮಲಗುವಾಗ ತುಂಬ ಲೇಟ್ ಆಗಿರ್ತದೆ, 12:30 ಹಾಗೆಲ್ಲ ಆಗಿರ್ತದೆ ಎಡಿಟ್ ಎಲ್ಲ ಮಾಡಿ ಮಲಗುವಾಗ. ಹಾಗೆ ಫ್ರೆಶ್ ಅಪ್ ಎಲ್ಲ ಆಗಿ ಬಂದಾಯ್ತಾ. ಮಗು ಇಲ್ಲೇ ಇದ್ದ ಆಯಿತಾ. ಹಾಗೆ ಅವನಿಗೆ ನೀರು ದೋಸೆ ಮಾಡಿ ಫಸ್ಟೇ ಕೊಟ್ಟೆ. ಹಾಗೆ ತಿಂತಾನೆ ಅಂತ ಚಿಕನ್ ಇತ್ತಲ್ಲ, ಆಗಿಲ್ಲ ಆದರೆ ಅವನಿಗೆ ಆಗೋದಿಲ್ಲ ಅದೆಲ್ಲ. ಅದಾಗಿ ಸ್ಕೂಲಿಂದ ಸೀದಾ ಲ್ಯಾಂಡಿಂಗ್ ಶಾಪಿಂದ ಆಕಾಶವನ ಶಾಪಿಗೆ ಹಸ್ಬೆಂಡ್ ನನ್ನನ್ನು ಬಿಟ್ಟು ಹೋದರು. ಅದಾಗಿ ನಾನು ಮಧ್ಯಾಹ್ನ ಮನೆಗೆ ಹೋಗ್ತಿದ್ದೇನೆ, ಸ್ವಲ್ಪ ಬೇಗವೇ ಹೋಗಿದ್ದೇನೆ, ಒಂದು ಬಡ್ಡಿಗೆ ಹೋಗಲಿಕ್ಕಿತ್ತು. ಹಾಗೆ ಹೊರಡಿ ಚಿಕ್ಕಮ್ಮನಿಗೆ ವೆಯ್ಟ್ ಮಾಡ್ತಿದ್ದೆ, ಚಿಕ್ಕಮ್ಮ ಬರ್ತೇನೆ ಹೇಳಿದ್ದು ಒಟ್ಟಿಗೆ ಹೋಗುವ ಅಂತ. ಹಾಗೆ ನೋಡಿ ಬಡ್ಡಿದು ಮಗು. ಹಾಗೆ ವಿಶ್ ಮಾಡಿ ಸೀದಾ ನಾವು ಊಟ ಮಾಡಲಿಕ್ಕೆ ಹೋದೆವು ಆಯಿತಾ. ಫುಡ್ ಸಹ ಒಳ್ಳೆ ಇತ್ತು. ಅಲ್ಲಿಂದ ನಾನು ಹಸ್ಬೆಂಡ್ ಒಟ್ಟಿಗೆ ಮನೆಗೆ ಬಂದೆ, ಅಮ್ಮ ಬಸ್ಸಲ್ಲಿ ಬಂದರು. ಅದಾಗಿ ಸಂಜೆ ನೋಡಿ ಮನೆಗೆ ಬಂದು ಚಹಾ ಕುಡಿತಿದ್ದೇನೆ ಆಯಿತಾ. ಡೈಲಿಯಲ್ಲಿ ಚಹಾ ಕುಡಿದು ಮತ್ತೆ ಹಸ್ಬೆಂಡ್ ಮನೆಗೆ ಹೋಗೋದು. ಇವತ್ತು ಹಾಗೆ ಮಗು ನನ್ನೊಟ್ಟಿಗೆ ಬಂದಿದ್ದಾನೆ. ಹಾಗೆ ಸಂಜೆದು ಅಡಿಗೆ ಸ್ಟಾರ್ಟ್ ಆಗಬೇಕಲ್ಲ, ಅನ್ನಕ್ಕೆ ರೆಡಿ ಮಾಡ್ತಿದ್ದೀವಿ. ನನಗೆ ಚೊರೆ ಮಾಡ್ತಿದ್ದಾನೆ ಆಯಿತಾ, ಒಂದು ಸೇರ್ತೇನೆ ಅಂತ. ತುಂಬ ಉಪದ್ರ. ಅಕ್ಕಿ ತುಳಿತಿದ್ದೇನೆ, ನಾನು ಹಾಕ್ತೇನೆ ಅಂತ ಹೇಳ್ತಿದ್ದ. ಅದಾಗಿ ಆಚೆ ಓಡಿಸಿದ್ಮೇಲೆ ನಾನು ಬೆಳಗ್ಗೆ ಅಕ್ಕಿ ನೆನೆಲಿಕ್ಕೆ ಹಾಕಿದ್ದೆ ಆಯಿತಾ. ಆಪಮ್ ಮಾಡಬೇಕು ಅಂತ ಫಸ್ಟ್ ಟೈಮ್ ಮಾಡೋದು, ಹೇಗೆ ಆಗ್ತದೆ ಗೊತ್ತಿಲ್ಲ. ಅದಾಗಿ ನನಗೆ ಒಂದು ಡೆಸರ್ಟ್ ಮಾಡುವಂತ ಆಯಿತು, ಬಾಳೆಹಣ್ಣಿದು. ಆ ಶಾರ್ಟ್ಸ್ ಎಲ್ಲ ಹಾಕಿದ್ದೇನೆ ನೋಡಿ. ಅದಾಗಿ ನೋಡಿ ಹೀಗೆ ಬಂದಿದೆ, ಮಗುವಿಗೆ ಇಷ್ಟ ಆಯಿತು. ಅದಾಗಿ ಮನೆಗೆ ಸ್ವಲ್ಪ ಕೊಡಲಿಕ್ಕೆ ಹೋಗಿದ್ದೆ. ಮನೆಗೆ ಹೋಗಿ ಬಂದು ಹಸ್ಬೆಂಡ್ ಮತ್ತು ಕೆಲಸದಿಂದ ಬರೋಕ್ಕೆ ತುಂಬ ಲೇಟ್ ಆಗಿತ್ತು. ಮತ್ತು ನಾವು ಊಟ ಮಾಡಿದೆವು. ಹಸ್ಬೆಂಡಿಗೆ ಕೊಟ್ಟೆ ಆಯಿತು. ಹಸ್ಬೆಂಡಿಗೆ ಅಷ್ಟು ಇಷ್ಟ ಆಗಲಿಲ್ಲ, ಅವರಿಗೆ ಐಸ್ ಕ್ರೀಮಲ್ಲಿ ಇಷ್ಟ ಆಗೋದಿಲ್ಲ. ಹಾಗೆ ಇವತ್ತಿದು ವ್ಲಾಗ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಬಾಯ್.